ಯಾಕೆ ನೇತ್ರಾವತಿ, ಯಾಕೆ ಏನಾಯಿತು? ಗಾತವತಿ ಸಭೆ ಗಾತವಾಯ್ತು. ಏಕತ್ತಿಗೆ ಇಷ್ಟೊಂದು ಗಾಬರಿಯಿಂದ ಮಾತನಾಡ್ತಿರೋರಲ್ಲ? ವೈದ್ರ, ಅದು ಅದು ಏನಂದ್ರೆ ಯಾಕತ್ತಿಗೆ ಮೂಕಳಾಗಿ ನಿಂತು ಬಿಟ್ಟೆ. ಮತ್ತೆ ನಾನು ಆಗೇವಣ ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾದನೆ ಹೇಗೆ? ಹಾಗೇನಿದ್ರೆ ಹೇಳತ್ತಿಗೆ ಈಗಲೇ ಹತ್ತಿರಂತೆ ಆಡಿ ಹೋಗಿ ಅವನ ರುಂಡ ಚೆಂಡ ಆಡಿ ಬರ್ತೇನೆ. ನೋಡಪ್ಪ, ಆ ನಾಯಿಗಳ ವಿಷಯ ಅಲ್ಲ, ಆದ್ರೆ ನಮ್ಮ ಯಾರ ದುಷ್ಟರು ನಮ್ಮ ಜೋಲ ಗೋಡಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರ ಮೇಲೆ ಹತ್ತಿಗೆ ಏನು ಹೇಳ್ತಿರುವೆ ನೇತ್ರ? ನನ್ನ ಎದೆ ಮಾಡದ ಕೆಟ್ಟ ಸುದ್ದಿಯನ್ನು ಅಕ್ಕಪಕ್ಕದವರ ಕೇಕೆ ಹಾಕಿದಂತೆ ನಗುವುದಕ್ಕೆ ನನ್ನ ಬಾಳು. ಹತ್ತಿಗೆ ಒಂದು ಸ್ವಲ್ಪವಾದರೂ ಉಳಿಯದೆ ಈ ಎಲ್ಲ ಸುಟ್ಟು ಒಯ್ದ್ಯಾನು ಬಿಳಿ ಜೋಳದ ಕೊಡು. ಒಂದು ಸೂಡು ಕೂಡ ಇಲ್ಲದೆ ಸುಟ್ಟು ಕರಕಾಗಿ ಹೋಗಿದೆ ಬೇದ್ರ, ಕರಕಾಗಿ ಹೋಗಿದೆ. ಕೆರೆ ವಿಧಿಯೇ ಎಂತ ಪರಿಯಾಗಿ ಕಾಡುತ್ತಿದೆ ಈ ಬಡ ರೈತನನ್ನು. ಈ ಸಲ ಬರುವ ಬೆಳೆ ಜೋಳದ ಬೆಳೆಯಲ್ಲಿ ತಮ್ಮನ ಓದಿಗಾಗಿ ಖರ್ಚಿಗಾಗಿ ಮಾಡಿದ ಸಾಲ ನಾಗೆ ಅವರ ಸಾಲ ತೀರ್ಸಬೇಕಾಗಿ ಪಾದ ನಂಬಿಕೆಯನ್ನು ಇಟ್ಟುಕೊಂಡು ಈ ಶಿವರಾಯನ ಕತ್ತಲ ಕತ್ತರಿಸಿದೆಯಾ ತಂದೆ. ಅಣ್ಣ, ನಮ್ಮ ಬಿಳಿ ಜೋಳದ ಗೂಡು ಸುಟ್ಟಾರೆ ಏನತ್ತಣ್ಣ? ಎಲ್ಲಿ ಯಾವ್ದಾರ ಬೇರೆ ಹಣ ವ್ಯವಸ್ಥೆ ಮಾಡಿ ಆ ನಾಗೇಗೌಡರ ಸಾಲ ತೀರ್ಸದಾಯ್ತು. ನೀನು ಸ್ವಲ್ಪ ಸಮಾಧಾನ ತಂದುಕೊಡ. ಎಲ್ಲಿ ಸಮಾಧಾನ ಕರೆಕೋ? ನಾಗೇಗೌಡ ಸಾಲ ಕೊಡುವಂತ ಕೇಳಿದರೆ ಏನಂತ ಉತ್ತರಿಸಲಪ್ಪ, ಏನಂತ ಉತ್ತರಿಸಲ? ಅಳಬೇಡ, ಅಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮ ಕಳೆ ಕಿತ್ತುವರ ಬಂದಂತಾಗುತ್ತದೆ ಅಣ್ಣ. ನೀನು ಯಾವಾಗಲೂ ನಗುನುಗುತ್ತಾ ಇರಬೇಕೆನ್ನುವುದೇ ಈ ನಿನ್ನ ತಮ್ಮ ಕನಕನಾಸೆ ಅಣ್ಣ, ಕನಕನಾಸೆ. ಓಹೋ, ಬನ್ನಿ ಗೌಡರೇ, ಕುಳಿತುಕೊಳ್ಳಿ. ಉಳಿತಿ ನಿನ್ನ ಜೊತೆ ನೆಂಟಸ್ತಿಕೆ ಮಾಡಕ್ಕೆ ಬಂದಿಲ್ಲ ಶಿವರಾಯ. ನಾನಿಂದ ನೀನು ತೆಗೆದುಕೊಂಡ ಹಣ ಉಸಿಲಿ ಮಾಡಲು ಬಂದಿದ್ದೇನೆ. ಗೌಡರೇ, ಈ ಸಲ ಬರೋ ಬೀಜೋಳ ಗೂಡಿನಲ್ಲಿ ನಿಮ್ಮ ಸಾಲ ತೀರಿಸಬೇಕೆಂದು ಮಾಡಿದ್ದೆ. ಆದರೆ ಯಾರು ದುಷ್ಟರ ನಮ್ಮ ಬಿಳಿ ಜೋಳದ ಗೂಡಿಗೆ ಬೆಂಕಿ ಹಚ್ಚಿದರಪ್ಪ. ತಮ್ಮ ಶಿವರಾಯ, ನಿಮ್ ಬೀಜ ಗೂಡಿಗೆ ಬೆಂಕಿ ಹಚ್ಚಿದವನ ಬೇರೆ ಯಾರಲ್ಲ ಪಾತಮ್ಮ. ಈ ಮಂಗನ ಮಗ ಗೌಡ ಅಪ್ಪ, ಈ ಮಂಗನ ಮಗ ಗೌಡ ಮಗನ ಎರಡು ರಾತ್ರಿ ಏನೇನ ಓಟ ಬಿಟ್ಟು ಹಚ್ಚಿ ಅಲ್ಲ ಗೌಡ್ರ. ಏನಿಲ್ರಿ ಗೌಡ್ರ, ಜಗತ್ತಿನಾಗ ನಿಮ್ಮಂತ ಗೌಡ್ರು ಹುಡುಕ್ಯಾಡಿ ಸಿಗಲ್ರಿ. ಗೌಡ್ರ ಹುಡುಕ್ಯಾಡಿ ಸಿಗಲ್ಲ. ದೇವ್ರಂತ ಮನುಷ್ಯರಂತ ಹೇಳಿ ನಾನು ಮನಸ್ಸಿನಾಗ ಮಾತಾಡಕತ್ತಿದ್ರಿ ಗೌಡ್ರ, ಮಾತಾಡಕತ್ತಿದ್ದ. ನೋಡು ಶಿವರಾಯ, ನಾನು ನಿನ್ನ ಕನಿಕಾಲದ ಮಾತುನು ಕೇಳಲು ಬಂದಿಲ್ಲ. ನನ್ನಿಂದ ನೀ ತೆಗೆದುಕೊಂಡ ಹಣ 3 ಲಕ್ಷ, ಆರು ಬಡ್ಡಿ ಸೇರಿ 9 ಲಕ್ಷ ಆಗಿದೆ. ಈ ನನಗೆ ಹಣ ಕೊಡಲೇಬೇಕು. ಎದ್ದಿದ್ರ ತಮ್ಮ ಶಿವರಾಯ, ಮ್ಯಾಗಳ ಹಚ್ಚ, ಇಲ್ಲಕ್ರ ದಿಕ್ಕವಲ್ಲರ ಹಚ್ಚ, ಕಡಿ ಬಳಿ ಹಚ್ಚ. ಇಲ್ಲ ತಮ್ಮ, ಈ ಮನೆ ನಮ್ಮ ಗೌಡ ಹೆಸರು ಬರ್ಕೊಡಪ್ಪ, ತಮ್ಮ ಬರ್ಕೊಡಕಿನ. ದಯವಿಟ್ಟು ಈ ಮನೆ ಎಂದರಮ್ಮ ಬರೆದು ಕೊಡ ಎಂದು ಕೇಳಬೇಡ ಗೌಡರೇ, ಕೇಳಬೇಡರಿ. ಕೈ ಬಿಗದು ಸ್ಥಿರವಾಗಿ ಬೇಡ ಕೇಳ್ತೀನಿ ಗೌಡರೇ.
ಕನಿಕರವಿಲ್ಲದ ಈ ತನಿಖರಿಗೆ ಕೈ ಅವಶ್ಯವಲ್ಲಣ್ಣ. ಮುಂದೆ ಇವರಣ ಕೊಟ್ಟರಾಯ್ತು, ಕೊಡುವುದಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಈ ಗೌಡ? ನೀ ಪುಂಡನಂತ ಹಾರಾಡಿದರೆ ಹಾರಾಡಿ ಬರುವ ನಿನ್ನ ಎದೆಗೆ ಹೊತ್ತು ಸಾಲ ಉಸಿರಿ ಮಾಡಬೇಕಾಗುತ್ತದೆ ಮಗನೇ. ಎತ್ತರ. ತಮ್ಮ ಶಿವರಾಯ, ತಮ್ಮ ಕಣಕನ ಈ ಬಾಂಡಿ ಮ್ಯಾಗ ಇಬ್ರು ಅಣ್ಣ ತಮ್ಮ ಸಹಿ ಬಿಡಪ್ಪ. ಇಲ್ಲ ಮನೆ ಬಿಟ್ಟಿದ್ರೆ ಇಲ್ಲ ನಮ್ಮ ಅಂಗಡಿ ಪೊಲೀಸ್ ಸ್ಟೇಷನ್ ಲಗ ಬಿಟ್ಟಿರಿ. ಇವ ಯಾರ್ಯಾಕ ಒಂದಿಬ್ರು ಅಣ್ಣ ತಮ್ಮ ನಿರ್ಧಾರ ಮಾಡ್ರಿ. ಶಿವರಾಯ ಮರ್ಯಾದದ ಸಹಿ ಹಾಕಿ ಈ ಮನೆಯಿಂದ ಹೋರಾಟವಾರಿ. ದಯವಿಟ್ಟು ದಯವಿಟ್ಟು ಈ ಮನೆಯಿಂದ ಹೊರಗೆ ಹಾಕಬೇಡಿ. ಬೇಕಾದ್ರೆ ನಿಮ್ಮ ಕಾರ್ಯ ಬಿಟ್ಟು ಬಿಡಿ. ಹೊಲಸ ಹೇಳಿ ನನ್ನ ಕಣ್ಣೆದುರಿಗೆ ದೇವರಂತಿದ್ದ ನನ್ನ ಅತ್ತಿಗೆ ಅತ್ತಿಯ ಕುಂದಿ ಈಗ ನಾನು ಜೀವನ ಮಗನೇ ಇಲ್ಲಣ್ಣ ಇಲ್ಲ. ನನ್ನ ಅತ್ತಿಗೆ ನೋತ ಈ ನಾಗೇಗೌಡನ ಕೊಂದರೆ ನನ್ನ ಮನಸ್ಸಿಗೆ ನೆಮ್ಮದಿ. ಹೊಡೆಯಣ್ಣ ಹೊಡೆ, ಆದರೆ ಬಿಟ್ಟು ಬಿಡ, ನಾನು ತಡೆಬೇಡ. ನೋಡು ಕನಕ, ಅವರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟಿದ್ದಾರೆ. ಅವರೇಗೆ ನಮ್ಮನ್ನ ಒಡೆಯುತ್ತಿದ್ದರಪ್ಪ, ಒಡೆಯುತ್ತಿದ್ದರು. ತಪ್ಪೆಲ್ಲ ನಮ್ಮಲ್ಲೇ ಇಟ್ಟುಕೊಂಡು ಅವರ ಮೇಲೆ ರೇಗಾಡಿದರೆ ಪ್ರವೇಶನಲ್ಲ ಕನಕ, ಪ್ರವೇಶನಲ್ಲ. ಹಾಗಾದ್ರ ಶಿವರಾಯ ತಮ್ಮ ಕಣಕನ ಇಬ್ರು ಇಲ್ಲಿ ಬಾಂಡಿಗ ಸಹಿ ಹಾಕ್ರಪ್ಪ. ತಮ್ಮ ಸಹಿ ಹಾಕ್ರಿ. ಈ ಮನೆಯಿಂದ ಇವರು ಒದ್ದು ಹೊರ ಹಾಕು. ಹೊಡೆ ಬರ್ತಾರೆ. ನೋಡಿ ಆತಂದ್ರಿ ನೀ ತೊಳೆದು ಅವಶ್ಯಕತೆ ಇರೋದಿಲ್ಲ, ನಾವೇ ಹೋಗುತ್ತೀವಿ. ಸ್ವಾಮಿ ನಡೆಯಲಿ, ಮನೆ ಬಿಟ್ಟು ಹೋಗೋಣ. ಮಹಾಲಕ್ಷ್ಮಿ ಮಾಡಿಕೊಳ್ಳಲಾಯ್ತೆ ನಮ್ಮ ಏಸಿ ಬಾಳು. ಭೂತಾಯಿಗೆ ಬೇಡವಾದರು ಕೊನೆಗೂ ನಿಮಗೆ ಬೇಡವಾದರೆ ಬಿಳಿ ಜೋಳದ ಗೂಡು ಸುಟ್ಟರೆ ಏನಾಯಿತು? ನಿನ್ನ ನೆರಳಿನ ನಿಂತು ಕೂಲಿ ನಾಲಿಯಾರ ಮಾಡಿ ಕಾಲ ಕಳೆಯಬೇಕೆಂದು ಮಾಡಿದ್ದೆ. ಈಗಿನ ಮಕ್ಕಳ ಕುತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದೆಯಾ ತಾಯಿ? ನಾವು ಮಾಡಿದ ತಪ್ಪಿಗಾಗಿ ಮಳೆ ಎಂಬ ಮಹಾಲಕ್ಷ್ಮಿ ಮಾಡಿಕೊಳ್ಳದಾಯ್ತೆ ನಮ್ಮ ಹೇಸಿ ಬಾಳು. ದಯವಿಟ್ಟು ಈಗಿನ ಮಕ್ಕಳನ್ನು ತ್ಯಜಿಸುತ್ತಾಯೇ, ತ್ಯಜಿಸು. ಅಳಬೇಡ. ಈ ಕನಕ ಜೀವ ಇರುವ ತನಕು ನಿನ್ನನ್ನು ದೇವರಂತೆ ನೋಡಿಕೊಳ್ಳುತ್ತೇನೆ. ಬೇಡ, ಹೋಗೋಣ. ಹೊರಗತ್ತಾಯೇ, ನಿನಗೆ ನನ್ನ ಕೊನೆ ನಮಸ್ಕಾರಗಳು. ಹಾಗಾದ್ರಿ ನಾವು ಅಂದುಕೊಂಡ ಕೆಲಸ ಸುಲಭವಾಗಿತ್ತು. ಹೋಗ ನಡ್ರಿ, ಅದ್ರ ಸುದ್ದಿಯಾರ ಬಂದು ಏನು ಮಾಡಿ ಕೆಲಸ ಮಾಡ್ರೆ ಹೋಗ ನಡ್ರಿ.
ಕೊಡ್ತಿರೋ ಜೇಬಿನ ರೊಕ್ಕನ ಖಾಲಿ ಮಾಡಿಕೊಳ್ರಿ. ನಮ್ಮ ಮೇವಂಡಿ ಇದ್ದಂಗ ಮಂಗ್ಲಿ ಬರ್ಲಿ, ಅವಳಿಗೆ ಏನಾರ ಆಸೆ ಇತ್ತು ಹೊಲ್ಸ್ಕೊಳ್ಳೇಬೇಕ. ಬರ್ಲಿಲ್ಲಾಕಿ ಬಾದಾಮಿ ಹುಡುಗಿ ವಾರದಾಗ ಮೂರು ಸಲ ಬದನ ಬಂದು ಹೋಗಕ್ಕೆ. ಇನ್ನು ಯಾಕ ಬರ್ಲಿಲ್ಲಾಕಿ ಬಾದಾಮಿ ಹುಡುಗಿ ವಾರದಾಗ ಮೂರು ಸಲ ಬದನ ಬಂದು ಹೋಗಕ್ಕೆ. ಹುಡುಗಿ ನೀನು ಕಾಲೇಜಿಗೆ ಹೊಂಟಾಗ ನನ್ನ ನೋಡಿ ನೀನಲ್ಲಿ ನಿಂತಾಗ. ಹುಡುಗಿ ನೀನು ಕಾಲೇಜಿಗೆ ಹೊಂಟಾಗ ನನ್ನ ನೋಡಿ ನೀನಲ್ಲಿ ನಿಂತಾಗ. ಜುಮ್ಜುಮಾ ಮೈ ಜುಮ್ಜುಮಾ ನಂಗಿನ್ನ ಒಣ್ಣಗದ ಸಮಸ್ಯೆ ತಮ್ಮಲ ಹಾಕಿ ಹುಡುಗಿಗೆ ಎಲ್ಲಿ ಬಂಟಿ ಕೆಂಪನ ನೈಟಿ ನೈಟಿ ನೋಡಿ ಕಣ್ಣ ನೈಟಿ ನನ್ನ ನೈಟಿ. ಹಾಕಿ ಹುಡುಗಿಗೆ ಎಲ್ಲಿ ಬಂಟಿ ಕೆಂಪನ ನೈಟಿ ನೈಟಿ ನೋಡಿ ಕಣ್ಣ ನೈಟಿ ನನ್ನ ನೈಟಿ. ನಮ್ಮೂರಾಗಂದ್ರ ನೀ ಬಾರಿ ಹುಡುಗಿ ಯಾರಿಗೆ ಬೀಳಾರದ ಬ್ಯಾಟಿ. ಅಲ್ಲ ಈ ಊರಾಗ ಬ್ಯಾಡ ಹುಡುಗಿ ಕಣ್ಣ ನೀ ತೂಕ ನಡಿಗೆ ಹೆಣ್ಣ ಎಂತ ಸಣ್ಣ ಹಾಗೆ ಜೀವನದಲ್ಲಿ ಹುಡುಗ ಪ್ರೀತಿಯ ರಂಗ. ಅಲ್ಲ ಈ ಊರಾಗ ನನ್ನ ನೂಲಿ ಬೇಡ ಹುಡುಗಿ ನೂಲಿ ಬೇಡ. ಈ ರೀತಿ ನುಡುದ ಹರ್ಕೋಬೇಡ ನಿನ್ನ ಚೂಡಿದಾರ. ಈ ರೀತಿ ಹುಚ್ಚ ಹಿಡಿಯಾಗ ನೀನ್ ಏನಾರ ಕುಡಿದ್ರ ಮುಂದೆ ಕುಂತ ಹರಿಯೋದು ಬಸನ ನೀನ್ ಹೊಟ್ಕೊಂಡ ಹೋಗ್ತಾರ. ಅಲ್ಲ ಈ ಊರಾಗ ನಾನು ಹೊತ್ಕೊಂಡು ಹೋಗಿ ಯಾವ ಹಂಗೇನ್ರ ಅಂತಂದ್ರ ಅವ್ರ ಚೊಟ್ಟ ಗಾಡಿ ಹರಿದ ಕೈಯಾಗ ಕೊಡ್ತೇನಂತ. ಅವ್ರ ಸೊಣ್ಣ ಕಡದ ನೀ ಸುಣ್ಣ ಬಡಿಯ ತನಕ ಈ ಬಡಿಗೆ ಬಸನಾಳಿ ಹುಡ್ರೇನ ನೀತಿಗಣಾಗಿರ್ತಾರಂತ ಮಾಡಿ ಏನ ಹುಡುಗಿ ಅದರ ಮತ್ತ ಕಾನವಾಣಿ ಬಂದ್ ಮಾಡ್ಕೊಂಡ್ ಮನಿಗ್ ಹೊಂಟಿದ್ ನೋಡ. ಅಷ್ಟ್ರಾಗ ನೀನ ಹಲಿಕಿಸ್ಕೊಂಡ್ ಬಂದಿ. ಹಂಗಾದ್ರೆ ನೀನ್ ಕನವಳಿ ಬಂದ ನಿನ್ ಕನವಳಿಯಾಗ ಊಟಿಲ್ಲ ಅಂದಂಗ ಆತ. ಯಾಕ ನನ್ನ ಕಾನವಾಳಿಗೆ ಊಟಕ್ ಬರ್ಬೇಕಂತ ಮಾಡಿದ್ದೇನ? ಹೂನ ನಿನ್ ಕನವಳಿಗೆ ಊಟಕ್ಕೆ ಬರ್ಬೇಕಂತ ಮಾಡ್ದ್ಯಾ? ನಿನ್ ಕನವಳಿ ಕನವಳಿ ಖಾಲಿ ಇದ್ರ ನಿನ್ನ ಹತ್ರ ಬಂದ್ ಹೋಗ್ಬೇಕಂತ ಮಾಡಿದ್ಯಾ? ಏನು ನನ್ನ ಹತ್ರ ಕೆಲಸ ಇತ್ತ? ನನ್ನ ಹತ್ರ ನಿಂದೇನು ಕೆಲಸ ಇತ್ತು? ನೋಡ ಮಂಗ್ಲಿ ಕೊಪ್ಪಳದಾಗ ಶಾರದಾ ಟಾಕೀಸಿನಾಗ ಹೊಸದು ಒಂದು ಇಂಗ್ಲಿಷ್ ಸಿನಿಮಾ ಬಂದತ್ತಂತ. ಅದನ್ನ ನೋಡಕ ನೀನ್ ಕರ್ಕೊಂಡ್ ಹೋಗ್ಬೇಕಂತ ನಾ ತೀರ್ಮಾನ ಮಾಡೀನಿ. ಇದಕ್ ನೀನ್ ಏನಂತ ಹುಡುಗಿ? ಬೇಡಪ್ಪ ಮಾರಯ್ಯ ಬೇಡ, ನಿನ್ನ ಸಿನಿಮಾನು ಬೇಡ ನೀನು ಬೇಡ. ಸರಿ ದಾರಿ ಬಿಡು, ನಾನು ಹೋಗ್ಬೇಕು. ನನ್ನ ಜೊತೆ ನೀ ಸಿನಿಮಾ ನೋಡಕ್ ಬರೋದ್ರೆ ಚಿಂತಿಲ್ಲ. ನಮ್ ದುಗಟ್ಟಿ ಮಲ್ಲವತಿ ಕರ್ಕೊಂಡ ನಮ್ ಬಜಕ್ಕನ ಪಕ್ರವತಿ ಕರ್ಕೊಂಡ ಕೊಪ್ಪಳದಾಗ ಹೋಗಿ ಶಾರದಾ ಟಾಕೀಸಿನಾಗ ಒಂದು ಸಿನಿಮಾ ನೋಡ್ಕೊಂಡ್ ಬರ್ತ ನಾ ಹುಡುಗಿ. ನೀನ್ ಮಾತ್ರ ಇಲ್ಲಿಂದ ಹೋಗ್ಬೇಡ. ಯಾಕ ಮತ್ತೆ ಹೋಗ್ಲಾರ್ದ ಇಲ್ಲೇ ನಿನ್ ಜೊತೆ ಡ್ಯಾನ್ಸ್ ಮಾಡ್ಕೊತ ನಿಂತಿರ್ಲೇನ? ನಮ್ಮಪ್ಪ ನನ್ ದಾರಿ ಕಾಯ್ತಿರ್ತಾನ. ಸರಿ ದಾರಿ ಬಿಡು, ಹೋಗ್ಬೇಕು. ಅಲ್ಲ ಉಕ್ಕಿನ ನೀ ಆಟ ಮಾಡಿದ್ರ ನಿನಗೋಸ್ಕರ ತಂದ ಗಿಫ್ಟ್ ನಾ ಯಾರಿಗೆ ಕೊಡ್ಲಿ ಹೇಳ? ಏನ್ ಮುಸುಡ್ರು ಬಿಜೆನ ಕೊಡ್ಲನ? ಏನ ನೀನ್ ನನಗ್ ಗಿಫ್ಟ್ ತಂದ್ಯಾ? ಹೌದಾ? ನನ್ನ ಸಿಡಿಕಿನ ಸಿಂಗಾರಿ. ಅಯ್ಯೋ ಇವ್ಗೆಲ್ಲ ಹುಡುಗಿಯರ್ ಹುಚ್ಚಿಡ್ದಂಗ ಅನ್ಸ್ತೈತಿ. ಚಂದಾಗ ಬೋಳಿ ಸೌಂಡ್ ಕೈ ಬಿಟ್ರ. ಹೌದು, ನೀನ್ ನನಗೆ ಯಾಕೆ ಗಿಫ್ಟ್ ತಂದಿ? ಯಾಕಂದ್ರ ನಾ ನಿನ್ನ ಪ್ರೀತಿ ಮಾಡ್ಬೇಕಂತ ಮಾಡೀನಿ. ನನ್ನ ನೆನಪ ನಿನಗ ಸದಾ ಉಳಿಬೇಕಂತ ಒಂದು ಗಿಫ್ಟ್ ತಂದಿ ನಾ ಹುಡುಗಿ. ಈ ಸಲ ನಿನಗ ಬಹಳ ಚಂದ ಒಪ್ಪೈತಿ ನೋಡ. ನಮ್ಮೂರಾಗ ಎಷ್ಟು ಮಂದಿ ಆಚಾರ ಅದಾರಂದ್ರ ಇನ್ನೇನಂತ ಯಾರ್ಯಾರಿಗೆ ಒಪ್ಪಿದ್ದಿಲ್ಲ. ಅವ್ವ ಎಷ್ಟು ಚಂದ ಐತಿ ಈ ಸರ. ಹಂಗಾದ್ರೆ ಹೊಡಿಯಲ್ಲ ಒಂದ ಸೇವಿಗೆ ಮಜ್ಜಿಗೆನ ಬೇಸಿಗೆ ಹೊಡಿಬೇಕು. ಬಾದಾಮಿ ಬಣ್ಣದ ಗಜಗೌರಿ ಹದ್ದೀದಿ ಗಮ ಗಮ ಕಸ್ತೂರಿ ಅರದಿದ್ದ ಪೊರಿನ ತಮೂರಿ.
ಬಾದಾಮಿ ಬಣ್ಣದ ಗಜಗೌರಿ ಅಜ್ಜಿ ಗಮ ಗಮ ಕಸ್ತೂರಿ ಅರ್ಜಿತ ಪೊರಿನ ಕಬೋರಿ ಏನಪ್ಪ ಬೈದ? ಯಾಕೆ ಕೂಗಿ ಕರಿತಾ ಇದ್ದೀರಾ ಯಾಕೆ ಅಂತ? ಅತ್ತಿಗೆ ಅಣ್ಣನಿಲ್ಲವೇ ಮನೆಯಲ್ಲಿ? ಯಾಕಪ್ಪ ಏನೇ ಕೆಲಸವಿತ್ತ? ಹೌದು ಅತ್ತಿಗೆ, ಅಣ್ಣನ ಜೊತೆ ಸ್ವಲ್ಪ ಮಾತನಾಡುವುದಿತ್ತು. ಯಾಕೆ ಆ ವಿಷಯ ನನ್ನ ಮುಂದೆ ಹೇಳೋದಿಲ್ಲಪ್ಪ ಮೈದನ? ಅದೇ ಅತ್ತಿಗೆ, ನನ್ನ ಶಿಕ್ಷಣ ಮುಂದುವರಿಸುವ ಬಗ್ಗೆ ಮಾತನಾಡುವುದಿತ್ತು. ಹೌದಾ? ಹಾಗಿದ್ರೆ ನೆನೆದ್ರೆ ಬಂದಿಲ್ಲ ಅಂತ ನಿಮ್ಮ ಅಣ್ಣ ಆಯ್ತ ಕಡೆ ಬಂದೇ ಬಿಟ್ಟ. ಅತ್ತಿಗೆ ಜೊತೆ ಏನೋ ಮುಖ್ಯವಾದ ವಿಷಯವನ್ನು ಮಾತನಾಡ್ತಾ ನಿಂತಿರಲ್ಲ. ಇಲ್ಲ ರೀ, ನನ್ನ ಬೈದ ಮುಂದೆ ಓದ್ತಂತೆ, ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಇದೇ ವಿಷಯ ಮಾತಾಡ್ತಾ ಇದ್ವಿ ಅಷ್ಟೇ. ಹೌದೇನೋ ಸೋದರ, ಅದು ಏನಂತ ಧಾರಾಳವಾಗಿ ಹೇಳು. ಅಣ್ಣ, ನನ್ನ ಮುಂದಿನ ಶಿಕ್ಷಣಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅದು ಅಲ್ಲದೆ ಮೊದಲೇ ನಮ್ಮ ಮನೆಯ ಸ್ಥಿತಿ ಸರಿಯಿಲ್ಲ. ಇಂಥದರಲ್ಲಿ ನನ್ನ ಶಿಕ್ಷಣ ಮುಂದುವರಿಸುವುದು ನಿಮ್ಮನ್ನು ಹೇಗೆ ಎಂದು ಗೊತ್ತಾಗಲಿಲ್ಲ. ಸೋದರ, ನಿನ್ನ ಮುಂದಿನ ಶಿಕ್ಷಣಕ್ಕೆ ಎಷ್ಟು ಹಣ ಬೇಕಾಗುತ್ತದಪ್ಪ? ಕಡಿಮೆ ಎಂದರು 2-3 ಲಕ್ಷ ರೂಪಾಯಿ ಬೇಕೇ ಬೇಕಣ್ಣ. ಏನು? ಇದೇನಪ್ಪ ಮೈದನ, 2-3 ಲಕ್ಷ ಹಣ ಖರ್ಚಾಗುತ್ತಿದೆ. ಅಷ್ಟೊಂದು ಹಣ ನಾವೇನಿದೆ ತರುವ ಮೈದನ? ಅದಕ್ಕೆ ಅತ್ತಿಗೆ, ಇನ್ನು ಮುಂದೆ ನನ್ನ ಶಿಕ್ಷಣವನ್ನು ನಿಲ್ಲಿಸಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮ್ಮ, ನಿನ್ನ ಮುಂದಿನ ಓದಿನ ಖರ್ಚಿಗೆ ಎಷ್ಟು ಹಣ ಬೇಕಾಗುತ್ತದೆಯಪ್ಪ? ಚಿಂತಿಸಬೇಡ, ಅದಕ್ಕೆಲ್ಲ ನಿನ್ನ ಅಣ್ಣ ಶಿವರಾಯ ಇದ್ದಾನೆ. ಯಾಕಂದರೆ ನನ್ನಂತೆ ಓದುವರ ಅವಿವೇಚನಂತೆ ಆಗಬಾರದೆಂದು ಹಾಗಾದರೆ ನನ್ನ ಕ್ಷಮಿಸಿ 2-3 ಲಕ್ಷ ರೂಪಾಯಿ ತಾನೆ ನಾನೇ ರೆಡಿ ಮಾಡ್ತೀನಿ. ಅಣ್ಣ, ಯಾವ ಜನ್ಮದ ಪುಣ್ಯದ ಫಲವೋ ಏನು, ನನ್ನ ಹೆತ್ತ ತಂದೆ ತಾಯಿಗಳಿದ್ದರೂ ನನಗೆ ಶಿಕ್ಷಣ ಕೊಡಿಸ್ತಿದ್ರೋ ಇದೋ ಗೊತ್ತಿಲ್ಲ. ಆದರೆ ನೀವು ನನ್ನ ಬದುಕಿಗೆ ವಿದ್ಯಾಜ್ಯೋತಿಯ ತೈಲವಾಗಿ ದಯಾ ಉದ್ದೇಶಗಳ ಸಾಧನೆಗೆ ಸ್ಫೂರ್ತಿಯಾಗಿದ್ದೀರ. ನಿಮ್ಮ ಆಸೆಯಂತೆ ನಾನೊಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ನೌಕರಿ ಹುಡುಕಿ ನಿಮ್ಮ ಸೇವೆ ಮಾಡುತ್ತೇನೆ. ಸಂತೋಷವಾಯಿತು ಸೋದರ, ತುಂಬಾ ಸಂತೋಷವಾಯಿತು. ನಿಮ್ಮ ನುಡಿಗಳೆಲ್ಲ ಕೇಳಿ ನಡೆಯರೆ ಊಟವನ್ನು ಮಾಡುವಂತೆ.
ನನಗೆ ಹಸುವಿಲ್ಲವಣ್ಣ. ನನ್ನ ಸ್ನೇಹಿತರಿಗೆ ಈ ವಿಷಯವನ್ನು ತಿಳಿಸಿ ನಾನು ನಂತರ ಬಂದು ಊಟ ಮಾಡುತ್ತೇನೆ. ಇದೇನ್ರಿ ನಿಮ್ಮ ತಮ್ಮನ ಓದಿಗಾಗಿ ಲಕ್ಷಗಟ್ಟಲೆ ಹಣ ರೆಡಿ ಮಾಡ್ತಂತ ಹೇಳಿದ್ರಲ್ಲ, ಅಷ್ಟು ನನ್ನ ಹೇಳಿದ ಹೋಗ್ತಿದ್ದ. ಅದಕ್ಕೆ ಏಕೆ ಚಿಂತಿಸಿವೆ ನೇತ್ರಾವತಿ? ಕೊಡಸಿವ ಬಡವರಲ್ಲ, ಅದು ಎಲ್ಲದಕ್ಕೂ ಮೇಲೆ ಪಾಪಕ ಬಂತರು. ಆ ವಿಚಾರವನ್ನು ಬಿಡು. ಯಾಕೋ ಇವತ್ತು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇರಲಿ ಬನ್ನಿ, ಇಷ್ಟು ನೋವುಗಳು ಅರ್ಥ ಕೇಳಿಸಿ ಮನಸ್ಸಿಗೆ ಪ್ರಯತ್ನ ಮಾಡಬೇಡಿ. ಗೊತ್ತಾಯ್ತು, ಊಟ ಮಾಡೋರಂತು. ಈ ಭೂಗತ ಲೋಕದ ರೌಡಿ ಸಾಮ್ರಾಜ್ಯದಲ್ಲಿ ರಣಹುಲಿಗಳ ರಕ್ತ ದೋಕಳಿ ಆಡಲ ಗುಡುಗು ಸಿಡಿಲಿನಂತೆ ಮಿಂಚಿದ ಈ ರಾಯಣ್ಣನ ಸಾಮ್ರಾಜ್ಯದಲ್ಲಿ ಶ್ರೀಮಂತಿಗೆ ದರ್ಪ ದೌರ್ಜನ್ಯದಿಂದ ಮೆರೆದ ಕೊಲೆ ಸುಲಿಗೆ ಮೋಸ ವಂಚನೆಯನ್ನು ಮಾಡಿ ಬಡವರ ಬೆನ್ನಿಗೆ ಚೂರಿ ಹಾಕಿ ನಾವೇ ಗಂಡುಗಲಿ ಪೌಂಡವಲಿಯನ್ನು ಮೆರೆಯುತ್ತಿರುವ ಸ್ವಕ್ಕಿನ ಶ್ರೀಮಂತರನ್ನು ಸುಟ್ಟು ಹಾಕಲು ಸುಟ್ಟು ಹಾಕುವುದೇ ಈ ರಾಯಣ್ಣನ ಒಟ್ಟುಗುಣ. ಏ ಕೊತ್ತ ಎಂದರೆ ನಿನ್ನನ್ನು ಏಕ್ಮಾರ್ ದೋಸ್ತು ಕೂಡ ಮಾಡಿಬಿಡ್ತಾರೆ. ಸುತ್ತೂರು ಸಿರಿವಂತನಾದ ನನಗೆ ಉತ್ಸಾಹ ಯಾವನೇ ಹುಚ್ಚ? ಯಾರು ನೀನು? ನಾನು ಯಾರ? ನಾನು ಬಡವರ ಬಂದು ಧರ್ಮದ ಸಿಂಧು ಅಷ್ಟೇ ಅಲ್ಲ, ಸೊಕ್ಕಿನ ಹುಲಿಗಳಿಗೆ ಮೆಕ್ಕಿದವನೇ ಈ ರಾಯಣ್ಣ. ಈ ಗಂಡದ ಕಾಳಿಂಗ ಸರ್ಪದ ಮುಂದೆ ನೀನ ರಾಯಣನೇ ದೇಶಕ್ಕಾಗಿ ಪರಕೀಯರೊಂದಿಗೆ ಹೋರಾಡಿದವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಿಮ್ಮಂತ ದೇಶ ದ್ರೋಹಿಗಳನ್ನು ಸುಟ್ಟು ಹಾಕಲು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಇವನು ಕಲಿಯುಗದ ರಾಯಣ್ಣ. ಅಲಿಯಾಸ್ ಕ್ರಾಂತಿ ಹುಲಿ. ಸುಮ್ಮನೆ ಈ ಶ್ರೀಮಂತನ್ನು ಎದುರಾಕಿಕೊಂಡು ಸತ್ತು ಸುಡುಗಾಡ ಸೇರಬೇಡಲೇ ಹೈವಾನ್. ಪೈಲ್ವಾನ್ ಅಲ್ಲದೆ ಇವನು ಪೈಲ್ವಾನ್. ಅಷ್ಟೇ ಅಲ್ಲದೆ ನಿನ್ನ ಪ್ರಾಣ ಪಕ್ಷಿಯನ್ನು ಗಗನಕ್ಕೆ ಕಳಿಸಲು ಗಗನಕ್ಕೇರಿದ ಗಂಡು ಗರುಡ ಈ ರಾಯಣ್ಣ.
ನೇರಯ್ಯ ನೀನು ಗಂಡು ಗೌಡನಾದರೇನು ಗಂಡು ಗಲಿ ಪುಂಡನಾದರೇನು ಸುಮ್ಮನೆ ನನ್ನನ್ನು ಕೆಣಕಿ ಕೇಳಾಗಬೇಡ ಇದು ನಿನಗೆ ಫಸ್ಟ್ ಲೈನ್ ಲಾಸ್ಟ್ ವಾರ್ನಿಂಗ್ ಯು ಗೆಟ್ ಔಟ್ ಈ ಹುಲಿರಾಯ ನಿರ್ಧಾರ ತೆಗೆದುಕೊಂಡರೆ ಕೈ ಇಟ್ಟ ಕಾರ್ಯ ಕಣ್ಣಿಟ್ಟ ಕೆಲಸ ಸಾಧಿಸದೆ ಹೋಗುವ ಮಾತೇ ಇಲ್ಲ. ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸುವ ಮುನ್ನ ಮೊದಲ ನಿಲ್ಲಿಂದ ರೈಟ್ ಅಲ್ಲ. ನನ್ನ ರುಂಡದಿಂದ ಮುಂಡ ಬೇರ್ಪಡಿಸಿದ್ರೆ ಚಿಂತೆ ಇಲ್ಲ. ಈ ಸಪ್ಪನ್ನು ಎಂದಿಗೆ ಹೆದರಬಾರದು. ಹೇಳಿ ಹೇಸುಕುಲ ನನ್ನಲ್ಲವೇ ರಾಯ. ಈ ಹುಲಿರಾಯದಿಂದ ನಿನ್ನ ಪ್ರಾಣ ಉಳಿಸಿಕೊಂಡು ನಿನ್ನಿಂದ ಹೊರಟು ಹೋಗು ಎಂದು ಹೇಳಿದರೆ ಕೈಲಾಸಕ್ಕೆ ಹೋಗುತ್ತೇನೆಂದು ಹೇಳಿದೆಯಾ ಹೇಸೆ ನಿನ್ನ ಕತೆ. ರಾಯಣ್ಣ ನಿಲ್ಲಿಸು ನಿನ್ನ ಗಂಡನೆಯ ಸೂರ ತನ್ನ ಸಾಹಸವನ್ನು. ನೀನ್ ಯಾರೆಂದು ನನಗೇನು ಗೊತ್ತ? ಯಾರು ನೀನ? ಯಾರಲ್ಲ ರಾಯಣ್ಣ, ನಿನಗೆ ಅನ್ನ ಹಾಕಿ ಸಾಕಿ ಸಲಿದ ಸಾವುಕಾರ ಚಕ್ರವರ್ತಿ. ಚಕ್ರವರ್ತಿ ನೀನ? ಏನಿದೆಯಲ್ಲ ನಿನ್ನ ವೇಷ? ಇರಲಿ ರಾಯಣ್ಣ, ಹಣವೆಷ್ಟಿದೆ? ಅದು ನನಗೆ ಗೊತ್ತಿಲ್ಲ, ನೀನೇ ತೆಗೆದು ನೋಡು. ನಾನಿನ್ನು ಬರುತ್ತೇನೆ. ಹೋಗು 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 ರಾಯಣ್ಣ, ಹೋಗು. ಸಿಂಹದಂತೆ ಸಾಹಸ ಮಾಡಿ ಹುಲಿಯಂತೆ ಹೆಜ್ಜೆ ಇಟ್ಟು ಸಿಡಿಲಿನಂತೆ ಸಿಡಿದು ಬರುವ ಕ್ರಾಂತಿ ಹುಲಿನೇ ನಿಜ. ಲೇ ಮಗನೇ ನಾಗೇಗೌಡ, ನಾ ಸಾಕಿ ಬಂದಿದ್ದ ನನ್ನ ಈ ರಾಯನಿಗೆ ನಾಳೆಗೆ ನಿನ್ನ ಮನಸ್ಸನ್ನು ಖಾಲಿ ಮಾಡಿಸಿ ನಿನ್ನ ಶ್ರೀಮಂತಿಗೆ ಸಿಂಹಾಸಕ್ಕೆ ನಾ ಶಿಕಾರಿಯಾಗಿ ಮೆರೆದಿದ್ದಾರೆ. ನನ್ನ ಹೆಸರು ಶೌರ್ಯ